ಇವತ್ತಿನ ಈ ಸುಂದರ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಧರ್ಮಗುರುವಾದ ತಿಸಪಂತೇಜಿ ಅವರೇ, ನಮ್ಮ ಶಾಲೆಯ ಮುಖ್ಯ ಶಿಕ್ಷಕ ವೃಂದದವರೇ, ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿ ಹಾಗೂ ಪೋಷಕ ಬಂಧುಗಳೇ, ಇವತ್ತಿನ ಈ ಕಾರ್ಯಕ್ರಮ 16 ವರ್ಷದಲ್ಲೇ ಮೊದಲಿಗೆ ಅಂತ ಹೇಳಲಿಕ್ಕೆ ನಾನು ತುಂಬ ಹರ್ಷಿಸುತ್ತೇನೆ. ಯಾಕೆಂತಂದ್ರೆ ಇಷ್ಟು ವರ್ಷದಲ್ಲಿ ನಾವು ಈ ಕಾರ್ಯಕ್ರಮಗಳನ್ನು ನಾವು ಮಾಡಿರಲಿಲ್ಲ. ಇದೊಂದು ವಿಭಿನ್ನ ಮತ್ತು ಹೊಸ ಪ್ರಯತ್ನದ ಹಾದಿಯಲ್ಲಿ ನಾವು ಸಾಗುವ ಹಂತದಲ್ಲಿ ನಾವು ಒಂದು ಬದಲಾವಣೆಯನ್ನ ನಿರೀಕ್ಷಿಸಿಕೊಂಡಿದ್ದೇವೆ. ಇತಿಹಾಸವನ್ನು ನಾವು ಕೆದಕಿ ನೋಡಿದಾಗ ರಾಜರ ಮನೆತನಗಳಲ್ಲಿ, ಪೌರತ್ಯ ಮಾಡ್ತಿದ್ದಂಥ ಮನೆತನಗಳಲ್ಲಿ ಒಂದು ಅಮೃತ ಗಳಿಗೆಯನ್ನ ನೋಡಿ ಮಕ್ಕಳಿಗೆ ವಿದ್ಯಾಭ್ಯಾಸದ ಅಭ್ಯಾಸವನ್ನ ಮಾಡ್ತಿದ್ದದನ್ನು ನಾವು ಹಿಸ್ಟ್ರಿಯಲ್ಲಿ ನಾವು ನೋಡ್ತೇವೆ. ಅದು ಅವರ ಒಂದು ಸಂಸ್ಕೃತಿ ಕೂಡ ಆಗಿತ್ತು. ಹಾಗಾಗಿ ಇವತ್ತು ನಮ್ಮ ಶಾಲೆಯಲ್ಲಿ ಇದೊಂದು ಸಂಸ್ಕೃತಿಗೆ ನಾವು ನಾಂದಿ ಹಾಡಲಿಕ್ಕಾಗಿ ನಮ್ಮೆಲ್ಲ ಶಿಕ್ಷಕ ವೃಂದದವರು ಕೇಳ್ಕೊಂಡಾಗ ಎಲ್ಲರೂ ಕೂಡ ಸಹಕರಿಸಿ ಈ ಒಂದು ಸುಂದರವಾದ ಕಾರ್ಯಕ್ರಮವನ್ನ, ಯಾಕಂದ್ರೆ ದಿನಗಳು ನಿಮಿಷಗಳಂತೆ ಹಾರುತ್ತವೆ. ನನಗೆ ನನ್ನ ಮಕ್ಕಳನ್ನ ಮೊನ್ನೆ ನಾನು LKG UKG ಸೇರಿಸಿದ ದಿನಗಳನ್ನ ತುಂಬಾ ನೆನಪಿದೆ. ಆದ್ರೆ ಈಗ ಅವರೆಲ್ಲರೂ ಕೂಡ ಹಾಗೆ 24-25 ವರ್ಷಗಳು ದಾಟಿ ಕಾಲೇಜ್ ಎಜುಕೇಶನ್ ಎಲ್ಲ ಮುಗಿಸಿ ಒಂದು ಹಂತಕ್ಕೆ ನಿಂತ್ಕೊಂಡಿದ್ದಾರೆ. ಬಟ್ ಅವತ್ತು ದಿನವನ್ನ ನಾವು ನೆನೆಸ್ಕೊಳ್ಳಿಕ್ಕೆ ನಮಗೆ ಒಂದು ಫೋಟೋಸ್ ಇಲ್ಲ. ಆದ್ರೆ ಇವತ್ತು ಗೌತಮ್ ಶಾಲೆ ಮೊನ್ನೆ ಸ್ಟಾರ್ಟ್ ಆದಾಗಿದೆ. 16 ವರ್ಷಗಳನ್ನ ನಾವು 15 ವರ್ಷ ದಾಟಿ 14ನೇ ವರ್ಷಕ್ಕೆ ನಾವು ಇವತ್ತು ಕಾಲ ಇಟ್ಟಿದ್ದೀವಿ. ನೋಡ್ತಾ ನೋಡ್ತಾ ನಿಮ್ಮ ಮಕ್ಕಳು ಬೇಗ ದೊಡ್ಡವರಾಗಿ ಹೋಗ್ತಾರೆ. ಈಗ ಇವ್ರಿಗೆ ಯಾವುದು ಕೂಡ ಈ ದಿನಗಳು ನೆನಪಿರೋದಿಲ್ಲ. ಈ ನೆನಪನ್ನ ನಾವು ಸುಂದರವಾಗಿ ಅದನ್ನ ತೋರಿಸ್ಬೇಕು ಅನ್ನೋದೊಂದು ಉದ್ದೇಶಕ್ಕೋಸ್ಕರವಾಗಿ ನಿಮಗೆ ಒಂದು ಸೆಲ್ಫಿ ಫ್ರೇಮ್ ಅಂತ ಮಾಡೋದ್ರ ಜೊತೆಗೆ ನಾವು ಇವತ್ತಿನ ಈ ಕಾರ್ಯಕ್ರಮವನ್ನ ನಿಮ್ಮ ಎಲ್ಲ ನೆನಪಲ್ಲಿ ಚಿರಾಯುವಾಗಿ ಉಳ್ಕೊಳ್ಬೇಕು ಅಂತ ಆಸೆ ಇಟ್ಕೊಂಡು ನಾವು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ. ಮತ್ತೆ ಇವತ್ತೇ ಯಾಕೆ ಅಂತ ನಾವು ನೋಡಿದಾಗ ಇದು ಜ್ಯೇಷ್ಠ ಮಾಸ, ಗ್ರೀಷ್ಮ ಋತು, ಉತ್ತರಾಯಣ, ಕೃಷ್ಣ ಪಕ್ಷ, ಶ್ರವಣ ನಕ್ಷತ್ರ, 7:30ಯಿಂದ 9 ಗಂಟೆ ಒಳಗಡೆ ನಾವು ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಬೇಕು ಅಂತ ನಾವು ಹೇಳಿ ನಿರ್ಧರಿಸ್ಕೊಳ್ತೀವಿ. ಈ ಶ್ರವಣ ಮಾಸನೆ ಯಾಕೆ? ಶ್ರವಣನ ಬಗ್ಗೆ ನಿಮಗೆ ಗೊತ್ತಿದೆ. ಶ್ರವಣ ತನ್ನ ತಂದೆ ತಾಯಿಗಳನ್ನ, ಕುರುಡು ತಂದೆ ತಾಯಿಗಳನ್ನ ತನ್ನ ಹೆಗಲಲ್ಲಿ ಹಡ್ಡೆ ಕಟ್ಟಿಕೊಂಡು ಹೊತ್ಕೊಂಡು ಹೋದಂತಹ ಮಗ. ಅಷ್ಟೊಂದು ತಂದೆ ತಾಯಿಗೆ ಹತ್ರವಾಗಿ ನಮ್ಮ ಮಕ್ಕಳು ಕೂಡ ಹಾಗಿರ್ಲಿ, ತಂದೆ ತಾಯಿ ಮಾತನ್ನ ಪರಿಪಾಲನೆ ಮಾಡಿಕೊಳ್ಳಿ, ತಂದೆ ತಾಯಿಗೆ ಅಕ್ಕರಿ ಅಂತ ಮಕ್ಕಳಾಗ್ಲಿ, ಪ್ರೀತಿ ವಿಶ್ವಾಸವನ್ನ ಗಳಿಸುವಂತಾಗ್ಲಿ ಅಂತ ಹೇಳಿ ಈ ಒಂದು ಶುಭ ಸಂದರ್ಭವನ್ನ ನಾವು ಆಯ್ಕೆ ಮಾಡಿ ನಾವು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಅದು ಬಿಟ್ಟು ನಮಗೆ ಶಾಲೆ ಬೆಳಗ್ಗೆ 9:30 ಸ್ಟಾರ್ಟ್ ಆಗುತ್ತೆ, ಅದಕ್ಕೋಸ್ಕರ ನಾವು ಬೇಗ ಇಟ್ಕೊಂಡಿದ್ದೀವಿ ಅಂತಲ್ಲ. ಆಕ್ಚುಲಿ 12 ಗಂಟೆಗೆ ಇದ್ದಿದ್ರು ಕೂಡ ನಾವು ಮಾಡ್ತಿದ್ವಿ. ಆದ್ರೆ ಶುಭ ಲಗ್ನ ಮತ್ತು ಸಂದರ್ಭ ಹಿಂಗಿರೋದ್ರಿಂದ ನಮ್ಗೆ ನೀವು ಸಾಕಷ್ಟು ಜನ ಎಲ್ಲ ಕೆಲಸದ ಬ್ಯುಸಿ ಒತ್ತಡಗಳ ನಡುವೆ ಕೂಡ ಶಾಲೆಯವರು ಕರೆದಿದ್ದಾರೆ, ಇದೊಂದು ಕಾರ್ಯಕ್ರಮವನ್ನ ನಾವು ಮಾಡಬೇಕು ಅಂತ ಹೇಳಿ ನೀವೆಲ್ಲರೂ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಭಗವಾನ್ ಬುದ್ಧರ ಕೃಪೆ ನಿಮ್ಮ ಮೇಲೆ ಇರಲಿ. ಹಾಗೆ ಪಂತೇಜಿಯವರಾದ ತಿಸಪಂತೇಜಿಯವರು ಕೂಡ ನಿಮ್ಮ ಆಶೀರ್ವಚನವನ್ನ ನೀಡ್ತಾರೆ. ನೀವು ಉತ್ತಮವಾದ ಕುಟುಂಬವನ್ನ ನಡೆಸಿಕೊಂಡಂತಾಗಲಿ, ನಿಮ್ಮ ವಿದ್ಯಾರ್ಥಿಗಳಿಗೆ, ನಿಮ್ಮ ಮಕ್ಕಳಿಗೆ ಅತ್ಯುನ್ನತವಾದ ಶಿಕ್ಷಣ ದೊರಕಲಿ. ಆ ನಿಟ್ಟಲ್ಲಿ ನೀವೆಲ್ಲರೂ ಕೂಡ ಶ್ರಮಿಸಿ ಅವರ ಯಶಸ್ಸಿಗೆ ನೀವೆಲ್ಲ ಹಾದಿಯಾಗಲಿ ಅಂತ ಹೇಳ್ತಾ ನಾನು ಈ 2 ಮಾತನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದ.